ನಿನ್ಗೆಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಕೆಲಸ ಮಾಡು. ನನ್ನ ಮುದ್ದು ಅಮ್ಮ. ನಮ್ಮಮ್ಮ. ಅಯ್ಯೋ ಏನೇ ನಾನು ಒಂದ್ಸಲ ಮುದ್ಕೊಟ್ಟೆ ಅಂತ ನೀನು 2 ಸಲ ಮುದ್ಕೊಡ್ತಿದ್ಯಾ? ಹೌದು ಕಣೆ. ಏನೇ ಇವಾಗ? ಹೌದಾ? ಅಯ್ಯೋ ಏನೇ ಇದು? ಹೌದಾ? ಅಪ್ಪ ಅಯ್ಯೋ ಏನ್ರೇ ಮಾಡ್ತಾ ಇದ್ದೀರಾ? ಈಗ ಅಯ್ಯೋ ಏನೋ ಬೇರೆ ಮಾಡೋಳಿದ್ಯಾ? ನಾನಂತೂ ಹೊರಟೆ. ಇಲ್ಲಿ ಸಾರಿಕಾ ನೋಡಿದರೆ ವಿಕ್ಕಿನೇ ಮದುವೆ ಆಗೋದು ಅಂತಿದ್ದಾಳೆ. ಅಲ್ಲಿ ಪರಿ ನೋಡಿದ್ರೆ ಆರ್ತಿನ ವಿಕ್ಕಿ ಮನೆಯವರು ತಂದ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ ಅಂತಾಳೆ. ದೇವ್ರೆ ಏನಪ್ಪ ನಿನ್ನ ಆಟ? ಪೇಪರಾ? ನಮ್ಮನೇಲಿ ಪೇಪರೇ ಹಾಕ್ಸೋದಿಲ್ವಲ್ಲ. ಬಿಡಿ ವಿಕ್ಕಿ ಅವರೇ, ನೀವು ಎಲ್ಲಿದ್ದೀರಾ ಅಂತನಾದ್ರೂ ಗೊತ್ತಾಗಲ್ವಾ? ಏನಿದೆ ಇಷ್ಟೊತ್ತಲ್ಲಿ? ಬಿಡಿ. ಯಾವಾಗ ಬಂದರೂ ಇದೊಂದೇ ಡೈಲಾಗ್ ಹೊಡಿತೀರಲ್ರಿ, ಹಗಲು ರಾತ್ರಿ ಮಾರ್ನಿಂಗ್ ಈವ್ನಿಂಗ್ ಈ ಡೈಲಾಗ್ ಮಾತ್ರ ಬಿಡಬೇಡಿ. ಬಂದಿದ್ದೀನಿ, ಇಷ್ಟು ಹತ್ರದಲ್ಲಿ ನಿಂತಿದ್ದೀನಿ ಅಂತ ಫೀಲ್ ಮಾಡಿ ಖುಷಿಯಾಗಿರೋದು ಬಿಟ್ಟು ಮೂಡ್ ಆಫ್ ಮಾಡ್ತೀರಲ್ರಿ. ಸುಮ್ಮನಿರಿ ನೀವು, ನಿಮಗೆ ಅರ್ಥ ಆಗಲ್ಲ. ಮೊದಲು ಬಿಡಿ. ಮನೇಲಿ ಯಾರಾದರೂ ನೋಡಿದ್ರೆ ಕಷ್ಟ. ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಮಾಡೋದು? ಒಳ್ಳೆ ಗೋಲ್ಡ್ ಕಣ್ರಿ ನಿಮ್ಮದು. ಅಲ್ಲ, ಮದುವೆ ಆದ್ಮೇಲೂ ಬೆಡ್ರೂಮಲ್ಲೂ ಇದೇ ಫೀಲಲ್ಲಿ ಇರ್ತೀರಾ? ಏನು ಕತೆ? ನಿಮ್ಮಂಥವ್ರು ಸೊಸೈಟಿ ಫೋಬಿಯಾ ರೀ. ಸಮಾಜದ CCTV ಅಂದರೆ ಭಯ ನಿಮಗೆ ಅಲ್ವಾ? ಹೀಗೆಲ್ಲ ಮಾಡಿದ್ರೆ ಭಯನೇ. ನನ್ನ ಪರಿಸ್ಥಿತಿ ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ. ನನ್ನ ಪರಿಸ್ಥಿತಿನೂ ಯಾವನಿಗೂ ಅರ್ಥ ಆಗಲ್ವೇ? ನಾವಿಬ್ಬರು ಮದುವೆ ಆಗೋರು ಅಂತ ಎಲ್ರಿಗೂ ಗೊತ್ತಾಗಿದೆ. ಇನ್ನೇನ್ರಿ ಕಣ್ಣ ಮುಚ್ಚಾಲೆ, ಇನ್ಮೇಲಿಂದ ರಾಜಾರೋಷವಾಗಿ ಎಂಟ್ರಿ ಕೊಡೋದೇ, ದಾಳಿ ಮಾಡ್ತಿರೋದೆ. ಹೌದಾ? ಏನ್ರಿ ನೀವು ನನ್ನ ಕಣ್ಣಿಗೆ ಕಣ್ಣಾಕಿದಿರಲ್ಲ? ಮನೇಲೇ ಮಾಡಿದ ರಂಗೋಲಿ ಪುಡಿ. ನಿಮ್ಮ ಕಣ್ಣಿಗೆ ಏನೂ ಆಗಲ್ಲ, ಚಿಂತೆ ಮಾಡಬೇಡಿ. ನಿಮ್ಮ ಕಂಪ್ನಿಲಿ ಅದೇನೋ ಹೇಳ್ತಾರಲ್ಲ, ಹಾಂ, ಆರ್ಗ್ಯಾನಿಕ್ ರಂಗೋಲಿ ಪುಡಿ. ಕಣ್ಣಿಗೆ ಕಾಣುವ ಸಾಧು ಪ್ರಾಣಿ ಅಲ್ಲ ರೀ ನೀವು, ಬಾಲೇ ಇದ್ದೀರಾ. ಈಗಲೇ ಹಿಂಗಾದ್ರೆ ಮದುವೆ ಆದ್ಮೇಲೆ ಇನ್ನೆಂಗೆ ಆಟಾಡ್ಸ್ತಿರೋ? ಅದನ್ನು ಮದುವೆ ಆದಮೇಲೆ ನೋಡೋಣ. ಹಾಗಿದ್ರೆ ಈಗೇನು ನೋಡೋದು? ಕೆಲಸ ನೋಡಬೇಕು. ಕೆಲಸನ? ಏನ್ರಿ ಹೇಳ್ತಿದ್ದೀರಾ? ನಮ್ಮ ಮದುವೆ ಏನೋ ಫಿಕ್ಸ್ ಆಗಿದೆ. ಆದರೆ ಹುಡುಗ ಏನು ಮಾಡ್ಕೊಂಡಿದ್ದಾನೆ ಅಂತ ಯಾರಾದರೂ ಕೇಳಿದ್ರೆ ಹೀಗೆ ಪೋಲಿ ಅಲ್ಕೊಂಡಿದ್ದಾನೆ ಅಂತ ಹೇಳೋಕ್ಕಾಗುತ್ತಾ? ಮೊದಲು ಹೋಗಿ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಟಿಪಿಕಲ್ ಹೆಂಡತಿಯಾಗೋ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದೆ ಅಂತ ಡೌಟೇ ಇಲ್ಲ. ಯಾವಾಗಲೂ ಮಾತಿಗಿಂತ ಕೆಲಸ ಜಾಸ್ತಿ ಮಾಡಬೇಕು. ಅಯ್ಯೋ, ನೀವು ಹೇಳೋದೆಚ್ಚ, ನಾನು ಮಾಡೋದೆಚ್ಚ. ನಮ್ಮ ಕಂಪ್ನಿಲೇ ಹೋಗಿ ಕೆಲಸ ಮಾಡ್ತೀನಿ. ಸುಹಾಸಿನಿ, ಯಾಕೋ ಇವತ್ತು ಮನೆ ಖಾಲಿ ಖಾಲಿ ಅನ್ನಿಸ್ತಾ ಇಲ್ವಾ? ವೇದಾಂತ್ ಆಸ್ ಯೂಶುವಲ್ ಬಿಸ್ನೆಸ್ ಕಡೆ ಗಮನ ಕೊಡ್ತಿದ್ದಾನೆ, ಅದಕ್ಕೆ ನಿಮ್ಗೆ ಹಾಗೆ ಅನ್ನಿಸ್ತಿದೆ. ನನಗೂ ಹಾಗೆ ಅನ್ನಿಸ್ತು. ನಿಮ್ಗೆ ಇನ್ನೊಂದು ನ್ಯೂಸ್ ಗೊತ್ತಾ? ಬೆಳಗಿನ ಪೇಪರಲ್ಲಿ ಬಂದಿರೋ ವಿಷಯ ಎಲ್ಲ ಗೊತ್ತು. ಅದು ಬಿಟ್ಟು ಏನಾದರೂ ಬ್ರೇಕಿಂಗ್ ನ್ಯೂಸ್ ಇದೆಯಾ? ಒಂಥರ ಬ್ರೇಕಿಂಗ್ ನ್ಯೂಸೇ. ವಿಕ್ಕಿ ಕಾಲ್ ಮಾಡಿದ್ದ. ಮದುವೆ ಫಿಕ್ಸ್ ಆದ ಖುಷಿನಲ್ಲಿ ಇನ್ನು ಮುಂದೆ ವೇದಾಂತ್ ಜೊತೆ ಅವನು ಆಫೀಸ್ಗೆ ಹೋಗ್ತಾನಂತೆ. ಇದು ಪಕ್ಕಾ ಬ್ರೇಕಿಂಗ್ ನ್ಯೂಸೇ, ಡೌಟೇ ಇಲ್ಲ. ವಿಕ್ಕಿ ಅಂತವ್ರನ್ನ ನೋಡಿನೇ ನಮ್ಮ ಇಂಡಿಯಾಗೆ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿರೋರು. ವೆರಿ ಫನಿ ಬಟ್ ಪೂರ್ ಜೋಕ್. ಹೆಂಡ್ತಿಗೆ ಅರ್ಥ ಆಗೋ ಜೋಕು ಇನ್ನು ಯಾವುದು ಬಂದೇ ಇಲ್ಲ ಅಂತ ಎಲ್ಲೋ ಓದಿದ ನೆನಪು. ಇವತ್ತು ಪ್ರೂವ್ ಆಯ್ತು ಬಿಡು. ಹೌದು, ನಿನ್ನ ಹಾಳ ತಮ್ಮ ಇಲ್ಲಿ? ನಿನ್ನೆ ಸ್ವಲ್ಪ ಕೊಡ್ತಿದ್ದ, ಅದಕ್ಕೆ ಇನ್ನೂ ಎದ್ದಿಲ್ಲ. ನೋಡಿ, ನೀವು ನನ್ನ ತಮ್ಮನ್ನ ಹಾಳಾದವನು ಅಂತೆಲ್ಲ ಕರಿಬೇಡಿ ಪ್ಲೀಸ್.
ಇರೋದನ್ನ ಇರೋ ಥರ ಹೇಳಿದ್ರೆ ಸಮಸ್ಯೆ ಅಂತ ಗಾದೆನೇ ಇದೆಯಲ್ಲ. ಅತ್ತೆ ನೀವು ಮಾಡ್ತಿರೋದು ಸರಿನಾ? ಶ್ರೀಧರ್ ನನ್ನ ವಿಕ್ಕಿ ಮದುವೆ ಮಾಡ್ತೀನಿ ಅಂತ ಹೇಳಿ ಆ ಗತ್ತಿಗೆಟ್ ಪರದೇಸಿ ಆರ್ತಿ ಜೊತೆ ಮದುವೆ ಫಿಕ್ಸ್ ಮಾಡಿದಿರಲ್ಲ, ಏನತ್ತೆ ಇದೆಲ್ಲ? ನಿಮ್ಮ ಮಗನ ಖುಷಿ ಮುಂದೆ ನನ್ನ ಖುಷಿ ನಿಮ್ಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಸಮಾಧಾನ ಸಾರಿಕಾ, ಸಮಾಧಾನ. ವಿಕ್ಕಿ ಮದುವೆ ಆರ್ತಿ ಜೊತೆ ನಡೆಯುತ್ತೆ ಅಂತ ನಿನಗ್ಯಾರು ಹೇಳಿದ್ದು? ವಿಕ್ಕಿ ನಿನ್ನನ್ನೇ ಮದುವೆ ಆಗ್ತಾನೆ, ಡೋಂಟ್ ವರಿ. ನಂಬಿಕೆಗೆ ಇನ್ನೊಂದು ಹೆಸರೇ ನಮ್ಮದು, ಗೊತ್ತಲ್ಲ? ಜಾಣ ಮರಿ. ಹೌದಾ? ಇದೇ ಖುಷಿಗೆ ಏನೂ ಇಲ್ವಾ? ಯಾರಿಲ್ಲ ಅಂದಿದ್ದು? ಎಲ್ಲ ಇದ್ದಾಗೆ ಇದೆಯಲ್ಲ. ಸಿಚುವೇಶನ್ಗೆ ಕೊಳ್ಳಿ ಇಟ್ಟು ಮೂಡ್ ಸ್ಪಾಯ್ಲ್ ಮಾಡೋದನ್ನ ಹುಡುಗಿರಿಂದನೇ ಕಲಿಬೇಕು ರೀ. ನಾನು ಕೇಳಿದ ಬರೀ ಒಂದು ಮುತ್ತು ರೀ. ಅದೆಲ್ಲ ಆಗಲ್ಲ, ಹೊರಡಿ ನೀವು. ನಮಗೆ ಧಮ್ಕಿನ? ನೀವು ಕೊಟ್ಟಿಲ್ಲ ಅಂದ್ರೆ ಏನಂತೆ, ನಾನೇ ಕೊಡ್ತೀನಿ. ಬೇಡ, ಸುಮ್ಮನೆ ನಿಂತ್ಕೊಳ್ಳಿ. ಬಾರ್ಡ್ರ್ ಕ್ರಾಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಕ್ರಾಸ್ ಮಾಡ್ತೀನಿ. ಏನು ಮಾಡ್ತೀರಾ? ಅಮ್ಮ, ಅದಿತಿ, ಅಂಜು. ರೀ ಸುಮ್ಮನಿರ್ರಿ, ಅವ್ರನ್ನೆಲ್ಲ ಯಾಕೆ ಕರಿತಾ ಇದ್ದೀರಾ? ಹೇಗಿದೆ ನಮ್ಮ ಸೈನ್ಯ? ಬಾರ್ಡ್ರ್ ದಾಟಿದ್ರೆ ನಮ್ಮ ಸೈನ್ಯಕ್ಕೆ ಏನು ಬೇಕಾದರೂ ಆ್ಯಕ್ಷನ್ ತಗೊಳ್ಳಿ ಅಂತ ಪರ್ಮಿಷನ್ ಕೊಟ್ಬಿಡ್ತೀನಿ. ಕೊಡ್ಲಾ? ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಹುಡುಗಿ ಮನೆಗೆ ಬಂದಿದ್ದೆ. ಏನಿಲ್ಲ, 4 ಮಾತಾಡಿ ಒಂದು ಮುತ್ತು ಕೇಳಿದೆ ಅಷ್ಟೇ. ಅದಕ್ಕೆ ಸೈನ್ಯ ಕರೆಸ್ಬಿಡ್ತೀನಿ. ಇಲ್ಲಿ ಮುತ್ತೆಲ್ಲ ಕೊಡೋಕ್ಕಾಗಲ್ಲ ಅಂದರು. ಬೆಲೆನೇ ಇಲ್ಲ, ಬರೀ ಕೊಲೆ. ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟು. ಸೊ ಬಾಯ್ಸ್, ಯಾರು ನಿಮ್ಮ ಹುಡುಗಿ ಮನೆಗೆ ಹೋಗ್ಬೇಡಿ. ಇನ್ನು ಕತೆ ಹೇಳ್ತಿರ್ತೀರೋ ಅಥವಾ ಆಫೀಸಿಗೆ ಹೋಗಿ ಕೆಲ್ಸಕ್ಕೆ ಜಾಯ್ನ್ ಆಗ್ತಿರೋ? ರೀ ರೌಡಿನಾದ್ನಿ, ನಿಮ್ಮ ಸಹವಾಸ ಮಾಡಿ ಮಾಡಿ ಆರ್ತಿಯವರು ಕೂಡ ನಾಗವಲ್ಲಿಯಾಗಿ ಬದಲಾಗಿದ್ದಾರೆ. ಆದಷ್ಟು ಬೇಗ ಯಾವುದಾದ್ರೂ ಮಂಡ್ಲ ಹಾಕಿ ನಮ್ಮ ಹುಡುಗಿನ ವಾಪಸ್ ಕೊಡ್ರಿ. ಅಯ್ಯೋ.